ನನಗೆ ವಿಶೇಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಾನು ನೆನಪಿಸ್ಕೊಳ್ತಕ್ಕಂಥದ್ದು ನಮ್ಮ ಉದ್ಬೂರು ಮತ್ತು ರಮ್ಮನಹಳ್ಳಿಯ ನನ್ನ ತಂದೆ ತಾಯಂದ್ರೇನಿದ್ದೀರಿ, ಕಷ್ಟಪಟ್ಟು ಜೀವನ ಮಾಡೋರು. 2006 ವಿಧಾನಸಭೆಯ ಉಪಚುನಾವಣೆ. ಆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದ, ನೀವು ಕೊಟ್ಟಂಥ ಶಕ್ತಿಯನ್ನು ನನ್ನ ಕೊನೆಯ ಉಸಿರವರೆಗೂ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಮರೆಯತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಆ 2006 ಒಂದು ಚುನಾವಣೆ, ಉಪಚುನಾವಣೆ ಅವತ್ತು ನಾವು ನಡೆಸಿದ್ದಲ್ಲ, ಇಲ್ಲಿ ಮುಂದಿರ್ತಕ್ಕಂಥ ನಮ್ಮ ಕಾರ್ಯಕರ್ತರುಗಳು ನೀವುಗಳು ನಡೆಸಿದಂಥ ಚುನಾವಣೆ ಅದು, ನಿಮ್ಮಿಂದ ನಡೆದಂಥ ಚುನಾವಣೆ ಅದು. ಆ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ನಾಯಕರುಗಳು ತಪ್ಪುಗಳನ್ನು ಮಾಡದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಇವತ್ತು ಕರ್ನಾಟಕ ಈ ಒಂದು ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಅವತ್ತು ನಮ್ಮಲ್ಲಿ ಕೆಲವರು ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಲ್ಲಿ ಮೈ ಮರ್ತಿದ್ರಿಂದ ಆ ಚುನಾವಣೆ ಸೋತುವ ಹೊರತು ಚಾಮುಂಡೇಶ್ವರಿ ಕ್ಷೇತ್ರದ ನನ್ನ ತಂದೆ ತಾಯಂದಿರು ಯಾವುದೇ ಕಾರಣಕ್ಕೂ ನಮಗೆ ಸೋಲನ್ನು ಕೊಡಬೇಕು ಅಂತ ಇದ್ದವರಲ್ಲ. ಕೆಲವು ಸಣ್ಣ ಪುಟ್ಟ ನಮ್ಮ ತಪ್ಪುಗಳಿಂದಲೇ ಆದಂಥದ್ದು. ಅದೆಲ್ಲವನ್ನು ಸಾರ್ವಜನಿಕವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಒಂದು 2006ನೇ ಇಸ್ವಿಯಿಂದ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ಯಾವುದೋ ಒಂದು ರೀತಿಯ ಅನ್ಯೋನ್ಯವಾದಂಥ ಸಂಬಂಧ ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಅಂತಕ್ಕಂಥದ್ದು ಹೇಳ್ತೇನೆ. ನನ್ನನ್ನು ನೀವು ನಿಮ್ಮ ಕುಟುಂಬದ ಒಬ್ಬ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿಯವರೆಗೆ ಏನು ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನೀವು ನಮ್ಮನ್ನು ಕಾಪಾಡಿದ್ದೀರಿ. ನಿಮ್ಮ ಶಕ್ತಿಯನ್ನು ನಿಮಗೆ ದಾರೆ ಎರೆಯತಕ್ಕಂಥದ್ದನ್ನು ಇಲ್ಲಿಯವರೆಗೂ ನಾನೇನು ಮಾಡಿದ್ದೇನೆ, ಮುಂದೆಯೂ ಸಹ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತಕ್ಕಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ.